ಹಾಯ್, ಎಲ್ಲರಿಗೂ ನಮಸ್ಕಾರ. ಕಳೆದ 3 ತಿಂಗಳಿಂದ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲ್ನಲ್ಲಿ ನೀವು ಹಲವಾರು ವಿಷಯಗಳ ಬಗ್ಗೆ ವಿಡಿಯೋನ ನೋಡಿರ್ಬೋದು. ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ನನ್ನ ಒಂದು ಕನ್ವರ್ಸೇಷನ್ ನೋಡಿರ್ತೀರಾ. ನನ್ನ ಹೆಸರು ಹರೀಶ್ ಚೈಡರ್, ಫೌಂಡರ್ ಆಫ್ ಪವರ್ ಆಲ್ಕಮಿ ಹಾಗೂ KBR ಫೌಂಡೇಶನ್ನ ವ್ಯವಸ್ಥಾಪಕ. ನೀವು ಅನ್ಕೋತಾ ಇರ್ಬೋದು, ಇದೇನಿದು ಇವರಿಬ್ಬರೇ ಎಷ್ಟೋ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದೇ ಒಂದು ಕಾರ್ಯ ಪ್ರಾರಂಭಗೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಅವರೊಂದಿಗೆ ಮತ್ತೊಬ್ಬರು ಸೇರ್ತಾರೆ. ಸೊ ಹಾಗಾಗಿ ಹಲವಾರು ಜನ ಒಂದು ಕಾರ್ಯಕ್ಕೆ ಕೈಗೂಡಿಸ್ತಾರೆ. ಈಗಾಗಲೇ ಭೀಮೇಶ್ ರೆಡ್ಡಿ ಸರ್ ಹೇಳಿರೋ ಪ್ರಕಾರ ಲೈಕ್ ಮೈಂಡೆಡ್ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಆ ಒಂದು ಲೈಕ್ ಮೈಂಡೆಡ್ ಇರ್ತಕ್ಕಂಥ ಪೀಪಲ್ ಈ ಒಂದು ವೇದಿಕೆಯನ್ನು ಜಾಯ್ನ್ ಆಗ್ಬೋದು. ಈಗಾಗಲೇ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳಲ್ಲಿ ನೀವು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಡೌಟ್ಸ್ನ ಕೇಳಿದ್ದೀರಾ ಮತ್ತು ಕ್ವಶನ್ಸ್ಗಳನ್ನು ಕೇಳಿದ್ದೀರಾ. ಆ ಕ್ವಶನ್ಸ್ಗಳಿಗೆ ನಾವು ಸಂಕ್ಷಿಪ್ತವಾಗಿ ಇವಾಗ ಆಲ್ರೆಡಿ ಆನ್ಸರ್ನ ಮಾಡಿರ್ಬೋದು, ಕೆಲವೊಂದು ಟೈಮ್ ಆನ್ಸರ್ ಮಾಡೋದಕ್ಕೆ ಆಗದೇನೂ ಇರ್ಬೋದು. ಹಾಗೆ ನಮ್ಮ ಹಲವಾರು ಗ್ರೂಪ್ಗಳಲ್ಲಿ ಎಷ್ಟೋ ಜನ ತಮಗೆ ತುಂಬ ಕ್ವಶನ್ಸ್ ಇದೆ, ಕ್ಲಾರಿಟಿ ಬೇಕಾಗಿದೆ ಅಂತ ಹೇಳಿ ರೆಸ್ಪಾಂಡ್ ಮಾಡಿದಾಗ ಆ ಒಂದು ಉದ್ದೇಶದಿಂದ ಈ ಬರೋ ವರ್ಷ, ಹೊಸ ವರ್ಷ 2026ರಲ್ಲಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಭೀಮೇಶ್ ರೆಡ್ಡಿ ಸರ್ ನಿಮ್ಮೊಂದಿಗೆ ನೇರವಾಗಿ ಚರ್ಚೆಗೆ ಬರಲಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಮತ್ತು ಡೌಟ್ಸ್ಗಳಿಗೆ ಸರಿಯಾದ ಉತ್ತರವನ್ನು ಪಡ್ಕೋಬಹುದು. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಆ ಝೂಮ್ ವೆಬಿನಾರ್ಗೆ ಜಾಯ್ನ್ ಆಗೋದು ಹೇಗಪ್ಪ ಅಂತಂದರೆ, ನಮ್ಮ ಮುಂಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಲ್ಲಿ ಹಾಗೂ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಈ ಬರೋ 2026 ಹೊಸ ವರ್ಷವನ್ನ ನಾವೆಲ್ಲರೂ ಸಂತೋಷದಿಂದ ಬರಮಾಡ್ಕೊಳ್ತಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡ್ತಾ ಜ್ಞಾನದ ಕಡೆಗೆ ಸಾಗೋಣ ಅಂತ ಹೇಳ್ತಾ ನಿಮ್ಮ ಒಂದು ಪ್ರೆಸೆನ್ಸ್ನ ಒಂದು ಝೂಮ್ ವೆಬಿನಾರ್ನಲ್ಲಿ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.